ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನಿವತ್ತು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಏನು ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಬೇಬಿ ಗರ್ಲ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಬಿ ಗರ್ಲ್ ಇದ್ದಾಗ NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ದೆ ಅಲ್ವಾ. ಸೊ ಅನಾಮಲಿ ಸ್ಕ್ಯಾನ್ NT ಸ್ಕ್ಯಾನಲ್ಲಿ ರಿಪೋರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಜಾನುಮದು ಗರ್ಲ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟು. ಇದನ್ನು NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ನ ನಿಮ್ಮ ಜೊತೆ ರಿಪೋರ್ಟ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದರಲ್ಲಿ FHR ಎಷ್ಟಿದೆ, ಪ್ಲಾಸೆಂಟ ಯಾವುದಿತ್ತು, ಹಾಗೆ NT ಸ್ಕ್ಯಾನ್ ಡೇಟ್ ಯಾವಾಗ ಮಾಡಿದ್ದು, ಎಲ್ಲಿ ಮಾಡಿಸಿದ್ದು ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಇದು ಉಲ್ಟಾ ಕಾಣಿಸ್ತಾ ಇದೆ, ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್, ಇದು ನೋಡಿ NT ಸ್ಕ್ಯಾನು ನಮ್ಮ ಜಾನುಮದು 24/06/2022 ಮಾಡಿಸಿರೋದು. ನಮ್ಮ ಜಾನುಮ ಹುಟ್ಟಿದ್ದು 2022 ಡಿಸೆಂಬರ್ 2 ಇದು ಮಾಡಿರೋದು ಬಂದು ಮಂತ್ ಜೂನಲ್ಲಿ ಮಾಡಿದ್ದಾರೆ, 24 NT ಸ್ಕ್ಯಾನು. ನನ್ನ ಹೆಸರು ಪೂಜಾ ಅಂತ, ಡಾಕ್ಟರು ಸೌಮ್ಯ ಮ್ಯಾಮ್ ಅಂತ. ಅಲ್ಲಿ ಬೆಂಗಳೂರಲ್ಲೇ ನಾನು ಎಲ್ಲ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ದು ಬೆಂಗಳೂರಲ್ಲೇ. DS ಸೌಮ್ಯ ಕಾರ್ತಿಕ್ ಅಂತ ಡಾಕ್ಟರ್ ನೇಮು. LMP ಲಾಸ್ಟ್ ಮೆನ್ಸಸ್ ಆಗಿದ್ದು, ಲಾಸ್ಟ್ ಪೀರಿಯಡ್ ಆಗಿದ್ದು ಲಾಸ್ಟ್ ಯಾವಾಗಪ್ಪ ಅಂದರೆ 20 ಮಾರ್ಚ್ 2022. ಅಂದರೆ ನಾನು 2022ನಲ್ಲಿ ಮಾರ್ಚ್ ತಿಂಗಳಲ್ಲಿ 20ಗೆ ನಂದು ಎಂಡ್ ಆಫ್ ದಿ ಪೀರಿಯಡ್ ಆಗಿದ್ದು LMP. ಇದು ಬಂದು ಸ್ಕ್ಯಾನಿಂಗ್ ವೀಕ್ಸು. ಆಲ್ರೆಡಿ ನಮ್ಮದು ಎಂಡ್ ಆಫ್ ದಿ ಮಂತ್ ಆಗಿದೆ ಅಲ್ವಾ ಪೀರಿಯಡ್ಸು. ಅದಾಗಿ ಎಷ್ಟು ದಿನಕ್ಕೆ ನಾನು ಸ್ಕ್ಯಾನಿಂಗಿಗೆ ಬಂದಿದ್ದೀನಿ NT ಸ್ಕ್ಯಾನಿಗೆ ಅಂದರೆ 14 ವೀಕ್ಸ್ ಆಗಿದೆ. ವೀಕ್ಸ್ ಪ್ಲಸ್ ಡೇಸು, 0 ಡೇಸು 14 ವೀಕ್ಸ್ ಆಗಿದೆ. ಆ್ಯಂಡ್ ಆ್ಯಸ್ ಪರ್ ಪ್ರೆಸೆಂಟ್ ಸ್ಕ್ಯಾನ್ ಅಂದರೆ ಇದು ಸ್ಕ್ಯಾನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ 23/12/2022ಗೆ ಎಂಡ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು CRL ಕ್ರೌನ್ ರ್ಯಾಂಪ್ ಲೆಂತ್ ಅಂತಾರೆ ಗೈಸ್. ಇದು ಇನ್ ಸೆಂಟಿಮೀಟರಲ್ಲಿ ಎಷ್ಟಿದೆ ಅಂದರೆ 7.9 ಇತ್ತು. ಏಜ್ ಇನ್ ವೀಕ್ಸ್ ಪ್ಲಸ್ ಡೇಸ್ ಅಂದರೆ 13+2 ಇತ್ತು. ಎಂಡ್ ಆ್ಯಸ್ ಪರ್ ಮೆಷರ್ಮೆಂಟ್ 24/12/2022ನಲ್ಲಿ ಗ್ರೋತ್ ಪರ್ಸೆಂಟೇಜು 69.1 ಇದೆ. BPD ಬಂದು 2.4 ಸೆಂಟಿಮೀಟರ್ ಇದೆ. 14+1 ಡೇ, 14 ವೀಕ್ಸ್ ಪ್ಲಸ್ 1 ಡೇ. 22/12/2022 57.4 ಇದೆ. HC ಹೆಡ್ ಸರ್ಕಂಫರೆನ್ಸ್ ಅಂದರೆ ತಲೆದು ಸುತ್ತಳತೆ ಅಂತಾರೆ ಕನ್ನಡದಲ್ಲಿ. ಅದು ಎಷ್ಟಿತ್ತು ಅಂದರೆ 8.8, 14 ವೀಕ್ಸ್ ಪ್ಲಸ್ 0 ಡೇಸಲ್ಲಿ. 23/12/2022 34+6% ಗ್ರೋತ್ ಇದೆ. AC ಅಬ್ಡೋಮೆನ್ ಸರ್ಕಂಫರೆನ್ಸ್ ಇದು ಬಂದು 7.6 ಸೆಂಟಿಮೀಟರ್ಸ್ ಇದೆ. ಏಜ್ ಆ್ಯಂಡ್ ವೀಕ್ಸು 13 ವೀಕ್ಸ್ ಪ್ಲಸ್ 6 ಡೇಸ್ಗೆ 24/12/2022ಗೆ ಎಂಡ್ ಆಗುತ್ತೆ ಅದು. ಗ್ರೋತ್ ಪರ್ಸೆಂಟೇಜ್ ಬಂದು 60.2. FL ಫ್ಯೂಮ್ ಲೆಂತ್ ಬಂದ್ಬಿಟ್ಟು 1.32 ಇದೆ. ಏಜ್ ಆಫ್ ದಿ ವೀಕ್ಸ್ ಅಂದರೆ ಇವಾಗ 1.32 ಇದೆ ಅಲ್ವಾ, ಅದ್ರದ್ದು ವೀಕ್ಸ್ ಎಷ್ಟಾಗಿದೆ ಅಂದರೆ 13 ವೀಕ್ಸ್ ಪ್ಲಸ್ 6 ಡೇಸಿಗೆ ಇಷ್ಟಿದೆ ಅಂತ. ಇದ್ರದ್ದು ಎಂಡ್ ಆಫ್ ದಿ ಸ್ಕ್ಯಾನ್ ಇದು ಎಂಡ್ ರಿಪೋರ್ಟ್ ಇದು ಕಂಪ್ಲೀಟ್ ಆಗೋದು ಅಂದರೆ 24/12/2022ಗೆ ಎಂಡ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಪರ್ಸೆಂಟೇಜ್ ಬಂದು 51.2 ಇದೆ. ಹಾಗೆ ಎಲ್ಲ ಮೂಮೆಂಟ್ಸು ಆ್ಯಕ್ಟಿವಿಟೀಸ್ ಆರ್ ಗುಡ್ ಅಂತ ಬಂದಿದೆ. ಫೀಟಲ್ ಮತ್ತು ಲುಕ್ಸ್ ನಾರ್ಮಲ್ಲು. ಸ್ಪಿನ್ ಟ್ರೇಸಿಂಗ್ ಆ್ಯಂಡ್ ಲುಕ್ಸ್ ಎಲ್ಲ ನಾರ್ಮಲ್ ಇದೆ. ಸ್ಟಮಕ್ ಬಬಲ್ ಸೀನ್ ಮತ್ತು ಆ್ಯಂಟೀರಿಯರ್ ಅಬ್ಡೋಮೆನ್ ವಾಲ್ ಲುಕ್ಸ್ ನಾರ್ಮಲ್. ಬ್ಲೆಂಡರ್ ಈಸ್ ವಿಸಿಬಲ್ ಕಾಣಿಸ್ತಾ ಇದೆ ಅಂತ. ಬೋತ್ ಅಪ್ಪರ್ ಆ್ಯಂಡ್ ಲೋಯರ್ limbs of the ಫಿಟಲ್ಸ್ ಆರ್ ವಿಸಲೈಡ್ ಆ್ಯಂಡ್ ಲುಕ್ಸ್ ನಾರ್ಮಲ್. ಎಲ್ಲ ನಾರ್ಮಲ್ ಇದೆ. ಎಲ್ಲ ಸೀನ್ ಅಂದರೆ
ಎಲ್ಲ ನೋಡಿದ್ದೀವಿ, ಎಲ್ಲ ಕಾಣಿಸ್ತಾ ಇದೆ, ನಾರ್ಮಲ್ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಪ್ಲಾಸೆಂಟ ಪೊಸಿಷನ್ ಗೈಸ್, ಪ್ಲಾಸೆಂಟ ಪೊಸಿಷನ್ ಬಂದು ಪೋಸ್ಟೀರಿಯರ್ ಲೋ ಲೈನ್ ಆ್ಯಂಡ್ 1 ಸೆಂಟಿಮೀಟರ್ಸ್ ಅಬೋವ್ ಆ್ಯಂಡ್ ಇಂಟರ್ನಲ್ OS ಇದೆ. ರೆಟ್ರೋಸ್ ನಿಮ್ಮ ಬ್ಲೀಡಿಂಗು ಆಬ್ಸೆಂಟು, ಬ್ಲೀಡಿಂಗ್ ಏನಿಲ್ಲ. ವಾಲ್ಯೂಮ್ ಬಂದು ಅಡ್ಕ್ವೇಟ್. ಮತ್ತು ಪ್ಲಾಸೆಂಟ ಗ್ರೇಡ್ 0 ಗ್ರೇಡಲ್ಲಿದೆ ಅಂತ. 1 ಗ್ರೇಡ್, 2 ಗ್ರೇಡ್, 3 ಗ್ರೇಡ್ ಅಂತ ಇರುತ್ತೆ. ಬಟ್ ಇದು ನಂದು ಬಂದು 0 ಗ್ರೇಡ್ ಇದೆ. ಪ್ಲಾಸೆಂಟ ಪ್ರಿವ್ಯೂ ಲೋ ಲೈನ್ ಪ್ಲೆಸೆಂಟ ಇದೆ ಗೈಸ್. ಇವಾಗ ಬಂದರೆ FHR ಬಂದು 157 BPM ಇದೆ. ವೆಯ್ಟು ಇನ್ ಗ್ರಾಮ್ಸಲ್ಲಿ ಬೇಬಿ ವೆಯ್ಟ್ ಎಷ್ಟಿದೆಯಪ್ಪ NT ಸ್ಕ್ಯಾನ್ 3 ಮಂತ್ಸಲ್ಲಿ ಅಂದರೆ 85 + 12 ಗ್ರಾಮ್ಸ್ ಇದೆ. ಎಷ್ಟು ವೀಕ್ಸ್ ಆಗಿದೆ ನನಗೆ ಇವಾಗ ಅಂದರೆ 14 ವೀಕ್ಸ್ + 0. ಲೆಂತ್ ಇನ್ ಸೆಂಟಿಮೀಟರ್ಸ್ 3.0 ಸೆಂಟಿಮೀಟರ್ಸ್ ಇದೆ ಬೇಬಿ ಗರ್ಲ್ ಅಂತ. OS ಬಂದು ಕ್ಲೋಸ್ಡ್. ನೆಕ್ಸ್ಟು NT ಇನ್ MM. NT ಸ್ಕ್ಯಾನ್ ಅಂದರೆ ಗೈಸ್ ಅದು ಒಂದು ಬೋನ್ ಇರುತ್ತೆ ಗೈಸ್, ಅದನ್ನು ನೋಡೋದಿದು ನಾಸಲ್ ಬೋನ್ ಅಂತ. ಅದು ಮೇಯ್ನ್ ನಮಗೆ ಬೇಕಾಗಿರೋದೆ ಇದು NT ಸ್ಕ್ಯಾನಲ್ಲಿ. NT ಇನ್ MM ಅಂದ್ರೆ MM ಎಷ್ಟಿದೆ ಅಂದರೆ 1.9 mm ಇತ್ತು. ನಾಸಲ್ ಬೋನ್ ಬಂದ್ಬಿಟ್ಟು 3.2 mm ಇದೆ. ಎಲ್ಲ ನಾರ್ಮಲ್ ಇದೆ, ಬ್ಲೀಡಿಂಗ್ ಫ್ಲೋ ನಾರ್ಮಲ್ಲು, ರೆಗ್ಯುಲೇಷನ್ ಎಲ್ಲನೂ ಇಲ್ಲಿ ನೋಡಿ ಎಲ್ಲ ನಾರ್ಮಲ್ ಇದೆ. 14 ವೀಕ್ಸ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಲೋ ಲೈನ್ ಪ್ಲೆಸೆಂಟ ಪ್ರಿವ್ಯೂ ಸೀನು. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಸಜೆಸ್ಟ್ ಮಾಡ್ತಾರೆ ಗೈಸ್, ಅದನ್ನು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬಟ್ ನನಗೆ ಎಲ್ಲ ನಾರ್ಮಲ್ ಇದೆ. ಸಜೆಸ್ಟ್ ಮಾಡಿದ್ದಾರೆ ಅಂದರೆ ನಾರ್ಮಲ್ ಇದು ಅನಾಮಲಿ ಸ್ಕ್ಯಾನ್ನ 19 to 20 ವೀಕ್ಸಲ್ಲಿ ಸಜೆಸ್ಟ್ ಮಾಡಿದ್ದಾರೆ. NT ಸ್ಕ್ಯಾನ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಗೈಸ್ ಅದು ಬೇಬಿ ಹೆಂಗಿದೆ ಗ್ರೋತು ಅಂತ. ಸೊ ಹಾಗಾಗಿ ನನಗೆ 19 to 20 ವೀಕ್ಸಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಇದು ಬಂದು ಬೇಬಿದು ಪಿಕ್ಚರ್ಸು. ಗೈಸ್ ಇದಿಷ್ಟು ಬಂದು ನಂದು NT ಸ್ಕ್ಯಾನ್ ರಿಪೋರ್ಟು ನಮ್ಮ ಜಾನುಮದು ಬೇಬಿ ಗರ್ಲ್ದು. ಇದು ಬಂದು ಅನಾಮಲಿ ಸ್ಕ್ಯಾನ್ ರಿಪೋರ್ಟು ನಮ್ಮ ಜಾನುಮರಿದು. ಗೈಸ್ ನೋಡಿ ಎಂಡ್ ಯಾವಾಗುತ್ತೆ ಅಂದರೆ 25/12/2022ಗೆ. ನಾವು ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು ಅನಾಮಲಿ ಸ್ಕ್ಯಾನು 8/29/2022. LMP ಕ್ಲೋಸ್ ಆಗಿರೋದು ಅಂದರೆ ಪೀರಿಯಡ್ಸು ಲಾಸ್ಟ್ ಆಗಿರೋದು 23/2022ಗೆ, ಅದೇ ಮಂತಲ್ಲಿ. ಪ್ರೆಸೆಂಟೇಷನ್ ಬ್ರೀಚ್ ಇದೆ ಗೈಸ್. ನಂದು ಫಸ್ಟ್ ಒಂದು ಸಿಸರಿನ್ ಆಗಿತ್ತು ಅಲ್ವಾ, ಸೊ ಈ ಸರಿನೂ ಬ್ರೀಚ್ ಇದೆ. ಲಾಸ್ಟ್ ಟೈಮ್ ಬ್ರೀಚ್ ಇತ್ತು ಪೊಸಿಷನ್ನು. ಆಮೇಲೆ ಫೀಟಲ್ ಸ್ಪಿನ್ನು ಲೆಫ್ಟ್ ಆ್ಯಂಟೀರಿಯರ್ ಇದೆ. ಪ್ಲಾಸೆಂಟ ಬಂದು ಫಂಡಲ್ ಅಂದರೆ ಪೋಸ್ಟೀರಿಯರ್ ಇದೆ ಬಟ್ ನಾಟ್ ಲೋ ಲೈನಿಂಗ್ ಇದೆ. ಮತ್ತು ನಿಮಗೆ FHR ಎಷ್ಟಿದೆ ಅಪ್ಪ ಅಂದರೆ 146 ಇತ್ತು ಗೈಸ್. ಅನಾಮಲಿ ಸ್ಕ್ಯಾನಲ್ಲಿ ನಮ್ಮ ಜಾನುಮರಿದು ಬೇಬಿ ಗರ್ಲ್ದು 146 ಇತ್ತು. ವೆಯ್ಟ್ ಬಂದು 695 ಮತ್ತು 101 ಗ್ರಾಮ್ ಇತ್ತು. ಅಂದರೆ ಒಂದು ನನ್ನ ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ 24 ವೀಕ್ಸ್ ಆಗಿತ್ತು. NT ಸ್ಕ್ಯಾನಲ್ಲಿ 14 ವೀಕ್ಸ್ ಆಗಿತ್ತು. ಅನಾಮಲಿ ಸ್ಕ್ಯಾನಲ್ಲಿ 24 ವೀಕ್ಸ್ ಆಗಿದೆ. ಗೈಸ್ ಅನಾಮಲಿ ಸ್ಕ್ಯಾನ್ ಮಾತ್ರ ನೀವು ಮಿಸ್ ಮಾಡಿಕೊಳ್ಳೇಬೇಡಿ. ಅನಾಮಲಿ ಸ್ಕ್ಯಾನಲ್ಲಿ ಬೇಬಿ ಹೆಡ್ ಹೇಗಿದೆ ಇಲ್ಲಿ ನೋಡಿ ಗೈಸ್, ಬೇಬಿ ಹೆಡ್ಡು ಶೇಪ್ ಹೇಗಿದೆ ಎಲ್ಲ ನಾರ್ಮಲ್ ಇದೆ. CSP ಎಲ್ಲ ನಾರ್ಮಲ್, ಅಪಿಯರೆನ್ಸ್ ನಾರ್ಮಲು, ಮತ್ತು ಪೋಸ್ಟೀರಿಯರು ಎಲ್ಲ ನಾರ್ಮಲ್ ಇದೆ. ನೆಕ್ಕು ಮತ್ತು ಸ್ಪಿನ್ನು ನಾರ್ಮಲ್, ಹಾರ್ಟ್ ಬೀಟು ಎಲ್ಲ ನಾರ್ಮಲ್ ಇದೆ. ಸೊ ಗೈಸ್ ನೀವು ಅನಾಮಲಿ ಸ್ಕ್ಯಾನ್ನ ಮಿಸ್ ಮಾಡಿಕೊಳ್ಳೇಬಾರ್ದು. ಅದರಲ್ಲಿ ನಮ್ಮ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ವಿಸಿಬಲ್ ಆಗುತ್ತೆ. ಅಕಸ್ಮಾತ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಪಾಪು ಅಂದರೆ ಎಲ್ಲ ನಾರ್ಮಲ್ ಅಂತ ಬರುತ್ತೆ ಗೈಸ್. ಲೆಗ್ಸಿಂದ ಹಿಡಿದು ಫಿಂಗರ್ಸಿಂದ ಪ್ರತಿ ಒಂದೂ ಚೆಕ್ ಮಾಡ್ತಾರೆ ಬೇಬಿ ಹೇಗಿದೆ ಅಂತ.
ಆವಾಗಲೇ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ ಹೇಳ್ಬಿಡ್ತಾರೆ ಈ ಥರ ಇದೆ ಅಂತೇಳ್ಬಿಟ್ಟು ಅದಕ್ಕೆ ಸರಿಯಾದ ಒಂದು ಮೆಡಿಷನ್ ಕೊಡ್ತಾರೆ. ಏನು ಭಯಪಡೋ ಅಂಥದ್ದೇನೂ ಇಲ್ಲ. ನೆಕ್ಸ್ಟ್ 24 ವೀಕ್ಸು 2 ಡೇಸು. ನೆಕ್ಸ್ಟು ಇದಿಷ್ಟು ಎಲ್ಲ ನಾರ್ಮಲ್ ಬಂದಿದೆ ಗೈಸ್. ಅನಾಮಲಿ ಸ್ಕ್ಯಾನಲ್ಲಿ ಎಲ್ಲ ಚೆನ್ನಾಗಿದೆ, ಬೇಬಿ ಎಲ್ಲ ಚೆನ್ನಾಗಿದೆ ಅಂತಲೇ ಬಂದಿದೆ. ನೆಕ್ಸ್ಟ್ ಬಂದು FHR ನಂದು 146 ಇತ್ತು ಗೈಸ್. ಇದು ಪ್ಲೆಸೆಂಟ್ ಪೋಸ್ಟೀರಿಯರು, ನಾಟ್ ಲೋ ಲೈನು. ಇದು ಬಂದು ಬೇಬಿ ಗರ್ಲ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗೆ ತೋರಿಸ್ತಾ ಇರೋದು ನಾನು. ಇದಿಷ್ಟು. ಆಮೇಲೆ ಪಾಪುದು ಪಿಕ್ಚರ್ಸು ಗೈಸ್. ಇಲ್ಲಿ ನೋಡಿ ಗೈಸ್, ಆಲ್ರೆಡಿ ಫಾರ್ಮೆಟ್ ಆಗಿಬಿಟ್ಟಿರುತ್ತೆ ಬೇಬಿ. 5 ಮಂತ್ಸ್ ಅಂದರೆ 5 to 6 ಮಂತ್ಸಲ್ಲಿ ಫುಲ್ಲು ಗ್ರೋತ್ ಆಗಿಬಿಟ್ಟಿರುತ್ತೆ. ನಮಗೆಲ್ಲ ಕೈ, ಕಾಲು, ಮುಖ, ಲಿಪ್ಸು, ಬಾಯಿ ಎಲ್ಲನೂ ಕಾಣಿಸ್ತಾ ಇರುತ್ತೆ ಗೈಸ್. ಇದು ಒಂದು ಅನಾಮಲಿ ಸ್ಕ್ಯಾನಲ್ಲಿ ಡಾಕ್ಟರ್ಸ್ ಎಲ್ಲನೂ ಚೆಕ್ ಮಾಡಿಬಿಟ್ಟೆ ನಮ್ಗೆ ರಿಪೋರ್ಟ್ ಕೊಡೋದು. ಓಕೆ ಗೈಸ್, ನೋಡಿದ್ರಿ ಅಲ್ವಾ ನನ್ನ ಒಂದು ಬೇಬಿ ಗರ್ಲ್ದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನಿತ್ತು ರಿಪೋರ್ಟ್ ಅಂತ ಅಲ್ವಾ. ನನ್ನ ಒಂದು ಬೇಬಿ ಗರ್ಲ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನು ಮೆನ್ಷನ್ ಮಾಡಿದ್ರು ಅಂತ. ಸೊ ಗೈಸ್, NT ಸ್ಕ್ಯಾನ್ ಮಾಡಿಸಿದ ಮೇಲೆ ನೀವು ಅನಾಮಲಿ ಸ್ಕ್ಯಾನ್ನ ಮಾಡಿಸ್ಲೇಬೇಕು. NT ಸ್ಕ್ಯಾನ್ ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ ಗೈಸ್, ಅನಾಮಲಿ ಸ್ಕ್ಯಾನ್ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಅದರಲ್ಲಿ ಬೇಬಿ ಹೇಗಿದೆ, ಅದರ ಆ್ಯಕ್ಟಿವಿಟೀಸ್ ಹೇಗಿದೆ, ಕಣ್ಣು, ಮೂಗು, ಬಾಯಿ, ತುಟಿಗಳು, ಕೈ ಬೆರಳುಗಳು, ಕಾಲಿನ ಬೆರಳು ಎಲ್ಲದನ್ನು ಚೆಕ್ ಮಾಡ್ತಾರೆ ಗೈಸ್. ನಿಮಗೆ ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇಬಿ ಹೆಡ್ಡಿಂದ ಹಿಡ್ದು ಫುಲ್ಲು ಪಾದದವರೆಗೂ ಎಲ್ಲನೂ ಚೆಕ್ ಮಾಡಿಬಿಟ್ಟು ಹೇಗಿದೆ, ನಾರ್ಮಲ್ ಇದೆನಾ, ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ. ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಹೊಟ್ಟೆಲೇ ಅದು ಪಾಪು ಸರಿ ಹೋಗೋ ಥರ ಒಂದು ಟ್ರೀಟ್ಮೆಂಟ್ನ ಅವರು ಕೊಡ್ತಾರೆ. ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಅನಾಮಲಿ ಸ್ಕ್ಯಾನ್ನ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅನಾಮಲಿ ಸ್ಕ್ಯಾನ್ ಮಿಸ್ ಮಾಡ್ಕೊಳ್ಬೇಡಿ. ಇದು ನಮ್ಮ ಜಾನುಮದು NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನು ರಿಪೋರ್ಟು ಗೈಸ್. ನಮ್ಮ ಜಾನುಮ ಹುಟ್ಟಿದ್ದು ಡಿಸೆಂಬರ್ 2 2022ಗೆ ಹುಟ್ಟಿದ್ದು ಅವಳು. ಆ್ಯಕ್ಚುಲಿ ಇನ್ನೂ ಒಂದು 15 ಡೇಸ್ ಇತ್ತು ಗೈಸ್ ನಮ್ಮ ಜಾನುಮಂದು ಡೇಟ್ ಬಂದು. ಇದರಲ್ಲಿ ಎಂಡ್ ಆಫ್ ದಿ ಸ್ಕ್ಯಾನ್ ನೋಡಿ, ಇಲ್ಲಿ 23 ಕೊಟ್ಟಿದ್ದಾರೆ. ನಮ್ಮದು 2ಗೆ ಆಯಿತು. ಏನಕ್ಕೆಪ್ಪ ಇಷ್ಟು ಬೇಗ ಆಯಿತು ಅಂದರೆ ನನ್ನ ಫಸ್ಟ್ ಪಾಪು ಬಂದುಬಿಟ್ಟು ಸಿಸೇರಿನ ಆಗಿತ್ತು ಅಲ್ವಾ. ಸೊ ಹಾಗಾಗಿ ಬೇಬಿ ಫುಲ್ ರೆಡಿ ಇದೆ, ನೀವೀಗ ಡಿಲೆವರಿ ಮಾಡಿಸ್ಕೋಬೋದು ಅಂತ ಡಾಕ್ಟರ್ ನನಗೆ ಹೇಳಿದರು. ಒಂದಿನ ನೋಡ್ಕೊಂಡು ಬನ್ನಿ, ನಾವು ಅವತ್ತು ಡಿಲೆವರಿ ಮಾಡಿಸೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾವೇ ಒಂದು ಕೇಳಿಸ್ಬಿಟ್ಟು ಒಂದು ಒಳ್ಳೆ ಡೇಟಲ್ಲಿ ಡಿಲೆವರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಏನಕ್ಕೆ ಅಂದರೆ ನಾರ್ಮಲ್ ಅಂತೂ ಆಗಲ್ಲ ಗೈಸ್. ಫಸ್ಟು ಸಿಸೇರಿಯನ್ ಆಗಿದೆ, ಸೆಕೆಂಡ್ ಒನ್ನು ಸಿಸೇರಿಯನ್ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಡೇ ನೋಡ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ. ಸೆಕೆಂಡ್ ಒನ್ ಕೂಡ ಸಿಸೇರಿಯನ್ ಆಯಿತು. ಬೇಬಿ ಗರ್ಲ್ ಅಂತ ನಮಗೆ ಗೊತ್ತಿರಲಿಲ್ಲ, ಅದು ಡಿಲಿವರಿ ಆದಮೇಲೆ ಗೊತ್ತಾಯಿತು ಬೇಬಿ ಗರ್ಲ್ ಅಂತ. ಇಷ್ಟು ನನ್ನ NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ಸು ಗೈಸ್. ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ, ಯಾರಿಗಾರು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ಚಾನಲ್ಸ್ನ ನೋಡಿ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಾನು ಇದೇ ರೀತಿಯಾಗಿ ಇನ್ನೂ ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.